ಇಷ್ಟು ದಿನ ಗ್ರಾಮೀಣ ಪ್ರದೇಶದಲ್ಲಿ ಬಾಲಕಿಯರಿಗೆ ಸೀಮಿತವಾಗಿದ್ದ ಹಗ್ಗದಾಟ ಇದೀಗ ಜಂಪ್ ರೋಪ್ ಆಗಿ ಮಾರ್ಪಾಟಾಗಿದೆ. ಜಂಪ್ ರೋಪ್ ಆಗಿ ಮಾರ್ಪಟ್ಟ ಹಗ್ಗದಾಟದ 13ನೇ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಕೊಪ್ಪಳದಲ್ಲಿ ನಡೆದಿದೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದೆಡೆ ಹಗ್ಗದೊಂದಿಗೆ ಸಾಹಸ ಪ್ರದರ್ಶನ ಮಾಡ್ತಾ ಇರೋ ಮಕ್ಕಳು, ಇನ್ನೊಂದೆಡೆ ಮಕ್ಕಳ ಸಾಹಸ ಕಣ್ತುಂಬಿಕೊಳ್ತಾ ಇರುವ ಜನ. ಪ್ರತಿ ಮಕ್ಕಳ ನಡುವೆ ಸ್ಪರ್ಧೆಯ ರೋಚಕತೆ. ಹೌದು, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ನಡೀತಾ ಇರೋ 13ನೇ ರಾಷ್ಟ್ರೀಯ ಜಂಪ್ ರೋಪ್ ಆಟದ ವೈಖರಿ ಇದು. ಈ ಚಾಂಪಿಯನ್ಶಿಪ್ ಕೊಪ್ಪಳದಲ್ಲಿ ಆಯೋಜನೆ ಮಾಡಲು ಒಂದು ಇತಿಹಾಸವಿದೆ. ಇಡೀ ರಾಜ್ಯದಲ್ಲಿ ಜಂಪ್ ರೋಪ್ ಹುಟ್ಟಿಕೊಂಡಿದ್ದೇ ಮೊದಲು ಕೊಪ್ಪಳ ಜಿಲ್ಲೆಯಲ್ಲಿ. ಅದರ ಮೂಲ ಬೇರು ಜಿಲ್ಲೆಯ ಹನುಮಸಾಗರ. ಹನುಮಸಾಗರದಿಂದಲೇ ಜಂಪ್ ರೋಪ್ ಅಸೋಸಿಯೇಷನ್ ಮೊದಲು ಆರಂಭವಾಗಿತ್ತು. ಅಷ್ಟಕ್ಕೂ ಗ್ರಾಮೀಣ ಪ್ರದೇಶಗಳಲ್ಲಿ ಆಡ್ತಾ ಇದ್ದ ಹಗ್ಗದಾಟವೇ ಈ ಜಂಪ್ ರೋಪ್. ಆದರೆ ಈ ಎರಡೂ ಆಟಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿದೆ. ಸದ್ಯ ನಡೀತಾ ಇರೋ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 13 ವಿವಿಧ ಜಂಪ್ ರೋಪ್ ಸಾಹಸ ಪ್ರದರ್ಶನಗಳನ್ನ ಮಕ್ಕಳು ಪ್ರದರ್ಶನ ಮಾಡಿದ್ರು. 30 ಸೆಕೆಂಡ್ ಜಂಪ್ ರೋಪ್, 3 ಮಿನಿಟ್ ಇಂಡೋರಿಯನ್ಸ್, 30 ಸೆಕೆಂಡ್ ಡಬಲ್ ಅಂಡರ್ ಸ್ಪೀಡ್, 30 ಸೆಕೆಂಡ್ ಥರ್ಡ್ ಅಂಡರ್ ಸ್ಪೀಡ್ ಸೇರಿದಂತೆ 13 ವಿವಿಧ ರೀತಿಯ ಜಂಪ್ ರೋಪ್ ಸ್ಪರ್ಧೆ ನಡೆಯಿತು. ಇಡೀ ರಾಜ್ಯಕ್ಕೆ ಹೆಡ್ ಕ್ವಾರ್ಟರ್ ರಿಜಿಸ್ಟ್ರೇಷನ್ ಕ್ವಾರ್ಟರ್ ಹನುಮಸಾಗರ ಸರ್. ಇಲ್ಲಿಂದನೇ ಇದು ಉತ್ಪತ್ತಿ ಆಯಿತು, ಇಲ್ಲಿಂದನೇ ಸಹಕಾರ ಸಿಕ್ತು. ಈ ಊರಿನ ಇದು ಕ್ರೀಡೆ ಅಂತ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ತೋರಿಸಿಕೊಡುವ ಆಶೆಯಿಂದ ನಾವೆಲ್ಲ ಕಮಿಟಿ ಕೂಡಿ ಒಂದು ಕನಸು ಕಟ್ಟಿದ್ವಿ ಸರ್. ಅದಕ್ಕೆ ಇಲ್ಲಿ ಮಾಡಬೇಕಾಯಿತು. ಇನ್ನು 16ರಿಂದ 18 ವರ್ಷದೊಳಗಿನವರಿಗೆ ನಡೆದ ಚಾಂಪಿಯನ್ಶಿಪ್ನಲ್ಲಿ ಮಧ್ಯಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ಜಾರ್ಖಂಡ್, ದೆಹಲಿ ಹಾಗೂ ಕರ್ನಾಟಕ ಸೇರಿದಂತೆ 21 ರಾಜ್ಯದ 600 ಕ್ರೀಡಾಪಟುಗಳು ಭಾಗಿಯಾಗಿದ್ರು. ಅದರಲ್ಲೂ ವಿಶೇಷವಾಗಿ ಜಂಪ್ ರೋಪ್ ಕ್ರೀಡಾಕೂಟದಲ್ಲಿ ಏಕಲವ್ಯ ಪ್ರಶಸ್ತಿ ಪಡೆದಿರೋ ಮಧ್ಯಪ್ರದೇಶದ ಸೌಮ್ಯ ಅಗರ್ವಾಲ್ ಎಲ್ಲರ ಕೇಂದ್ರ ಬಿಂದುವಾಗಿದ್ರು. जंप रोप एसोसिएशन ऑफ कर्नाटका से हम लोग जंप रोप का एक ನ್ಯಾಷನಲ್ ಕರ್ನಾಟಕದಲ್ಲಿ 13ನೇ ಜೂನಿಯರ್ ಚಾಂಪಿಯನ್ಶಿಪ್ ನಡೀತಾ ಇದೆ. ಇಲ್ಲಿ ನೀಡಿರೋ ಸೌಲಭ್ಯಗಳು ತುಂಬಾನೇ ಚೆನ್ನಾಗಿವೆ. ತುಂಬಾ ಸಪೋರ್ಟ್ ಮಾಡುತ್ತಿದ್ದಾರೆ. ಇಲ್ಲಿ ನೀಡ್ತಿರೋ ಆಹಾರ ಕೂಡ ಎಲ್ಲಾ ಕ್ರೀಡಾಪಟುಗಳಿಗೆ ಇಷ್ಟವಾಗಿದೆ. ಇದಕ್ಕಾಗಿ ಅಸೋಸಿಯೇಷನ್ಗೆ ಧನ್ಯವಾದಗಳು. प्लेयर को चाहिए होता है वो मिल रहा है, तो उसके लिए मैं यहाँ की एसोसिएशन और सबको थैंक्स करना चाहूंगी. ಭಾರತದ ಬೀದಿ ಬೀದಿಗಳಲ್ಲಿ ಹಗ್ಗ ಹಿಡಿದು ಮಕ್ಕಳು ಆಡುವ ಈ ಆಟ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿದೆ. ಕಳೆದ 2 ದಿನಗಳಿಂದ ನಡೀತಾ ಇರೋ 13ನೇ ರಾಷ್ಟ್ರೀಯ ಜಂಪ್ ರೋಪ್ ಚಾಂಪಿಯನ್ಶಿಪ್ ಇವತ್ತು ಕೊನೆಗೊಳ್ಳಲಿದ್ದು, ಯಾವ ರಾಜ್ಯಕ್ಕೆ ಎಷ್ಟು ಪ್ರಶಸ್ತಿ ಬರಲಿವೆ ಅನ್ನೋದು ಕುತೂಹಲ ಮೂಡಿಸಿದೆ. ಶಿವಕುಮಾರ್, ಟಿವಿ9 ಕೊಪ್ಪಳ.